ಎಲ್ಲರಿಗೂ ನಮಸ್ಕಾರ. ಶ್ರೀ ದೇವಿ ಮಹಾತ್ಮೆ ಪಾರಾಯಣಕ್ಕೆ ಸ್ವಾಗತ. ಅಧ್ಯಾಯ 14. ಪಾರ್ವತಿ ಮಹಿಮೆ. ಪರಮೇಶ್ವರನು ಸರ್ವಮಂಗಳೆಯ ಮಹಿಮೆಯನ್ನು ವೃಷಭನಿಗೆ ಹೇಳಿದ್ದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮೇಶ್ವರನು ನಂದಿಯನ್ನು ಕುರಿತು, ನಂದೀಶ ಕೇಳು, ದೇವಿಯ ಮಹಿಮೆಯನ್ನು ಹೇಳುತ್ತೇನೆ ಎಂದು ನುಡಿದು ದೇವಿಯ ಅದ್ಭುತವನ್ನು ಮಹಿಮೆಯನ್ನು ಹೇಳತೊಡಗಿದನು. ಶುಂಭ ನಿಶುಂಭರು ಮತ್ತೆ ಹುಟ್ಟಿ ದುಷ್ಟರಾಗಿ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡಲು ದೇವಿಯು ಶ್ರೀ ದುರ್ಗಿಯಾಗಿ ಅವರನ್ನು ಸೀಳಿದಳು. ಆ ದುರ್ಗಿಯೇ ಮೂಲದೇವತೆಯಾದ ಈ ಪಾರ್ವತೀ ದೇವಿ ರಕ್ತದಂತಾಸುರನನ್ನು ಸಂಹರಿಸಿ ಮುನಿಗಳನ್ನು ಕಾಪಾಡಿ ತನ್ನ ಭಕ್ತರಿಂದ ಈ ಪಾರ್ವತಿಯೇ ದುರ್ಗೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಭೀಮ ಎಂಬ ಅಸುರನು ಹಿಮಾಚಲದಲ್ಲಿದ್ದ ಋಷಿಮುನಿಗಳನ್ನು ತಿನ್ನತೊಡಗಿದಾಗ ಆ ಸೋಮಶೇಖರಿಯೇ ಆ ಅಸುರನನ್ನು ಯುದ್ಧದಲ್ಲಿ ಕೊಂದು ಭೀಮೆ ಎಂಬ ಹೆಸರಿನಿಂದ ಕರೆಸಿಕೊಂಡಳು. ಅವಳೇ ಈ ಪಾರ್ವತಿ. ದಾರುಣಾಖ್ಯ ಎಂಬ ರಾಕ್ಷಸನು 3 ಲೋಕಗಳನ್ನು ಸೂರೆ ಮಾಡುತ್ತಾ ಭ್ರಮರ ರೂಪಿನಿಂದ 6 ಕಾಲುಗಳಿಂದ ಸರ್ವರನ್ನೂ ಕಡಿದು ಕೊಲ್ಲುತ್ತಿರಲು ಅವನನ್ನು ದೇವಿಯು ಕೊಂದು ಭ್ರಮರಾಂಬೆ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಅವಳೇ ಈ ಪಾರ್ವತಿ. ಭಸ್ಮಾಸುರನು ತನ್ನ ವರದಿಂದ ನನ್ನನ್ನೇ ಭಸ್ಮ ಮಾಡುವೆನೆಂದು ಬಂದಾಗ ಶಿವನು 1000 ಲೋಕಗಳನ್ನು ಅಲೆದಲೆದು ಸಾಕಾಗಿ ಕೊನೆಗೆ ನಾರಾಯಣಿಯಾಗಿ ಬಂದು ಭಸ್ಮಾಸುರನನ್ನು ಭಸ್ಮ ಮಾಡಿದ ಮೋಹಿನಿಯೇ ಈ ಪಾರ್ವತಿ. ಪರಮಶ್ರುತಿಯನ್ನು ಬ್ರಹ್ಮನಿಂದ ಹಾರಿಸಿಕೊಂಡು ಹೋಗಿ ನೀರಿನಲ್ಲಿ ಅಡಗಿದ್ದ ದುಷ್ಟ ಮರಸುತನನ್ನು ಕೊಂದು ಬ್ರಹ್ಮನಿಗೆ ಶ್ರುತಿಯೇ ಮೊದಲಾದ ವೇದಗಳನ್ನು ತಂದುಕೊಟ್ಟ ಮತ್ಸ್ಯರೂಪಿನ ಬ್ರಹ್ಮವೇ ಈ ಪಾರ್ವತಿ. ಕ್ಷೀರ ಸಮುದ್ರವನ್ನು ಕಡೆದಾಗ ಮಂದಾರ ಪರ್ವತವು ನೀರಿನಲ್ಲಿ ಮುಳುಗಲು ಕೂರ್ಮನಾಗಿ ಪರ್ವತವನ್ನು ಮೇಲಕ್ಕೆತ್ತಿ ಆ ಸಮುದ್ರದಲ್ಲಿ ಸಿಕ್ಕಿದ ಸುರೆಯನ್ನು ಅಮೃತವನ್ನು ಬೇರೆ ಬೇರೆ ಮಾಡಿ ದೇವತೆಗಳಿಗೆ ಅಮೃತವನ್ನು ರಾಕ್ಷಸರಿಗೆ ಸುರೆಯನ್ನು ಕುಡಿಯಲೆರದ ಹರಿಯೇ ಜಗನ್ಮೋಹಿನಿಯು ಪರಮ ಮಂಗಳ ದೇವಿಯೂ ಆದ ಈ ಪಾರ್ವತಿ. ಹಿರಣ್ಯಲೋಚನನೆಂಬ ರಕ್ಕಸನು ಈ ಭೂಮಿಯನ್ನು ಚಾಪೆಯಂತೆ ಸುತ್ತಿ ರಸಾತಳಕ್ಕೆ ಕೊಂಡೊಯ್ದಾಗ ವಿಷ್ಣು ವರಾಹನಾಗಿ ರಾಕ್ಷಸನನ್ನು ಕೊಂದು ಶಿವನ ತನ್ನ ದಾಡಿಯಿಂದ ಭೂಮಿಯನ್ನು ಮೇಲಕ್ಕೆ ತಂದ ವಿಷ್ಣುವೇ ಈ ಪಾರ್ವತಿ. ಹರಿಯನ್ನು ಧ್ಯಾನಿಸಬೇಡವೆಂದು ಪ್ರಹ್ಲಾದನನ್ನು ದುಷ್ಟ ದೈತ್ಯನಾದ ಹಿರಣ್ಯಕಶಿಪುವು ನಿರ್ಬಂಧಿಸಿ ಹಿಂಸೆಯನ್ನು ಕೊಟ್ಟು ನೋಯಿಸುತ್ತಿದ್ದಾಗ ಕಂಬದಿಂದ ನರಸಿಂಹ ರೂಪವಾಗಿ ಹೊರಬಂದು ದೈತ್ಯನ ಹೊಟ್ಟೆಯನ್ನು ಬಗೆದು ಕರುಳಿನ ಮಾಲೆಯನ್ನು ಧರಿಸಿದ ಆ ಹರಿಯೇ ಈಗ ಪಾರ್ವತಿಯಾಗಿದ್ದಾಳೆ. ಇವಳೇ ಅಂದು ಹರಿಯಾಗಿದ್ದಳು. ಬಲಿ ಎಂಬುವನು ಧನಮದದಿಂದ ಗರ್ವಿಷ್ಠನಾದಾಗ ವಾಮನ ರೂಪದಲ್ಲಿ ಅವನಲ್ಲಿಗೆ ನಡೆದು ಅವನಿಂದ 3 ಪಾದದಷ್ಟು ಭೂಮಿಯನ್ನು ದಾನ ಪಡೆದು ತ್ರಿಲೋಕಗಳನ್ನು ತನ್ನೆರಡು ಪಾದಗಳಿಂದ ಅಳೆದು 3ನೇ ಪಾದವನ್ನು ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದವಳೇ ಈ ಪಾರ್ವತಿ. ಕಾರ್ತಿವೀರ್ಯಾರ್ಜುನನು ಕಾಮಧೇನುವನ್ನು ಪಡೆಯಲು ಇಚ್ಛಿಸಿ ಜಮದಗ್ನಿಯನ್ನು ಕೊಂದಾಗ ಕೊಡಲಿ ಹಿಡಿದು ಭಾರ್ಗವನಾಗಿ ಕಾರ್ತಿವೀರ್ಯಾರ್ಜುನನನ್ನು 1000 ಭುಜಗಳನ್ನು ಕತ್ತರಿಸಿ ಕೊಂದು ಹಾಕಿದವಳೇ ಈ ಪಾರ್ವತಿ. ಸೀತೆಯು ಅಪಹರಿಸಲ್ಪಟ್ಟಾಗ ದಶರಥ ರಾಜನ ಮಗನು ಅಸಂಖ್ಯಾತ ವಾನರರ ಸೈನ್ಯದೊಡನೆ ಹೊರಟು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ರಾವಣ ಕುಂಭಕರ್ಣಾದಿಗಳನ್ನು ಕೊಂದು ಸೀತೆಯನ್ನು ತಂದ ಅಯೋಧ್ಯೆಯ ರಾಜನಾದ ಶ್ರೀರಾಮನೂ ಈ ಪಾರ್ವತಿಯೇ. ದನಕರುಗಳನ್ನು ಕಾಯುತ್ತಾ 16,000 ಗೋಪಿಯರೊಂದಿಗೆ ಕ್ರೀಡೆಯಾಡಿ ಮಾವನಾದ ಕಂಸನನ್ನು ಕೊಂದು ನರಕಾಸುರ, ಶಿಶುಪಾಲ, ದಂತವಕ್ತ್ರ ಮುಂತಾದ ರಾಕ್ಷಸರುಗಳನ್ನು ನಾಶ ಮಾಡಿ ಧರ್ಮರಾಜ, ಭೀಮ, ಅರ್ಜುನರೇ ಮೊದಲಾದವರನ್ನು ಸಲಹಿದ ದೇವಕಿ ಪುತ್ರನಾದ ಶ್ರೀಕೃಷ್ಣನೂ ಈ ಪಾರ್ವತಿಯೇ. ತ್ರಿಪುರರೊಡನೆ ಕಂಸನು ಕಾದಾಡುತ್ತಿದ್ದಾಗ ಅಲ್ಲಿ ಸತ್ತ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಲು ಹರಿಯು ಅಲ್ಲಿ ಕೊಳದ ಬಳಿ ಬತ್ತಲೇ ನಿಂತನು. ಆಗ ಅಲ್ಲಿಯ ಸ್ತ್ರೀಯರು ಅವನನ್ನು ಕಂಡು ಮೋಹಿಸಿದರು. ಅದರಿಂದ ತ್ರಿಪುರನು ಬಲಹೀನನಾದನು. ಶಿವನು ಆಗ ತ್ರಿಪುರರನ್ನು ದಹಿಸಿದನು. ಆಗ ಶಿವನೇ ಪಾರ್ವತಿಯಾಗಿದ್ದನು. ಪಾರ್ವತಿಯೇ ಆ ಶಿವನಾಗಿದ್ದನು. ಕುದುರೆ ಆನೆಗಳಾಗಿ ಸೈನ್ಯವನ್ನು ಕಡಿದು ದುಷ್ಟರನ್ನು ನಾಶ ಮಾಡುವ, ಪುಣ್ಯ ರಕ್ಷಣೆಯನ್ನು ಮಾಡುವ, ಜಗತ್ತನ್ನೆಲ್ಲ ಪಾಲಿಸುವ ಹರಿಗೆ ಗುರುವರಿಯಳೇ ಈ ಪಾರ್ವತೀ ದೇವಿ. ನಂದೀಶ್ವರನೇ ಕೇಳು, ಮಹಾಕಾಳಿಯಾಗಿ ಮಧು ಕೈಟಭರನ್ನು ಕೊಂದವಳು,
ಮಹಾಲಕ್ಷ್ಮಿಯಾಗಿ ಮಹಿಷಾಸುರನನ್ನು ಕೊಂದವಳು, ಭಾರತಿಯಾಗಿ ಶುಂಭ ನಿಶುಂಭರನ್ನು ಕೊಂದವಳು, ಈ ರೀತಿ ಮೂರೂ ರೂಪಗಳಲ್ಲಿ ತೋರಿ ಬಂದವಳೂ ಆದ ಈ ಪಾರ್ವತಿಯೇ ಗೌರಿ ಎಂಬುದನ್ನು ತಿಳಿ. ಅಂದು ಮಧು ಕೈಟಭರನ್ನು ಕೊಂದ ಮಹಾಕಾಳಿಯೇ ತಾನು ಪುರುಷನೂ ಆಗಿರುವಳು, ಸ್ತ್ರೀಯೂ ಆಗಿರುವಳು. ಮತ್ತು ಪುರುಷಾಕೃತಿಯಲ್ಲಿ ಅವರನ್ನು ಕೊಂದ ಹರಿಯೇ ಕಾಳಿ ಎನ್ನುವುದನ್ನು ತಿಳಿ. 3 ನೇತ್ರಗಳು, ಏಕಮುಖ, 6 ಭುಜ, ಖಡ್ಗ, ಕಟಾರಿ, ಚಕ್ರ, ಘೋರ ರಾಕ್ಷಸರ ರಕ್ತದಿಂದ ತುಂಬಿದ ಪಾನಪಾತ್ರೆಯನ್ನು ಕೈಲಿ ಹಿಡಿದಿರುವ ನೀಲಿ ಬಣ್ಣದ ಸೀರೆ, ನೀಲಿ ಕುದುರೆ, ಮುತ್ತಿನ ಹಾರಗಳಿಂದ ಕೂಡಿದ ಭಗವತಿಯ ಮೂರ್ತಿಯನ್ನು ಧ್ಯಾನಿಸಬೇಕು. ಕಿಡಿಗಳನ್ನು ಸೂಸುವ ನಯನಗಳು, ಔಡುಗಚ್ಚಿದ ಮುಖ, ಖಡ್ಗ, ವಜ್ರಾಯುಧ, ಮುದ್ಗರ, ಗದೆಗಳನ್ನು ಹಿಡಿದ ಕೈಗಳು, ಇವುಗಳಿಂದ ಕೂಡಿದ ಎಡಗೈಲಿ ಶತ್ರುಘ್ಗಳ ನಾಲಿಗೆಯನ್ನು ಎಳೆದು ನಿಂತಿರುವ ಹಾಗೂ ಕುಡಿಯುವ ಭಂಗಿಯಲ್ಲಿರುವ ಪೀತ ಕಾಂತಿಯ ದಶಹಸ್ತಗಳ ಸ್ವರ್ಣದ ಆಭರಣಗಳನ್ನು ತೊಟ್ಟಿರುವ ಜ್ವಾಲಾಮುಖಿಯಾದ ಪಾರ್ವತಿಯನ್ನು ಧ್ಯಾನಿಸಬೇಕು. 4 ಕೈಗಳು, ಏಕಮುಖ, ಕೈಲಿ ಹಲಗೆ, ಚಾಪ, ವೀಣೆಯನ್ನು ಬಾರಿಸುತ್ತಾ 3 ಕಣ್ಣುಗಳಿಂದ ಲೋಲದೃಷ್ಟಿಯನ್ನು ಬೀರುವ ನೀಲಿ ಸೀರೆಯನ್ನುಟ್ಟಿರುವ ಮುತ್ತುಗಳಿಂದ ಅಲಂಕೃತವಾದ ಕರಪದ್ಮಗಳಿಂದ ಕೂಡಿದ ಶ್ಯಾಮಲ ವರ್ಣದ ಆ ಮೂರ್ತಿಯೇ ಧ್ಯಾನಮೂರ್ತಿ. ನಂದೀಶ್ವರನೇ, ಭಗವತಿ ಎಂಬ ಮೂರ್ತಿ ಅಂದವಾದದ್ದು. ಕನಕಾಂಬರ ವಿಭೂಷಣಗಳು ಚತುರ್ಭುಜಗಳಿಂದ ಕೂಡಿ ಗದೆ, ಶಂಖ, ಶರಶಾಂಗ್ರಗಳಿಂದ ಶೋಭಿತಳು, ಕನಕ ಕುಂಡಲ, ಕನಕ ಕಿರೀಟಗಳಿಂದ ಅಲಂಕೃತಳು, ವಶೀಕರಣ ಮೂರ್ತಿಯೂ ಆದ ದೇವಿಯನ್ನು ಧ್ಯಾನಿಸಬೇಕು. ರಕ್ತಭುಜ, ರಕ್ತಪಾದ, ರಕ್ತಮುಖ, ರಕ್ತನಯನ, ರಕ್ತಜಾನು, ರಕ್ತಜಂಗ, ರಕ್ತ ಎದೆ, ರಕ್ತಕಟಿ, ರಕ್ತದಶಾಯುಧ, ರಕ್ತಭೂಷಣ, ರಕ್ತಗಂಧ ಪುಷ್ಪಗಳಿಂದ ಶೋಭಿತಳಾಗಿರುವ ಕಾಳಿಯೇ ಧ್ಯಾನಮೂರ್ತಿ. ರಕ್ತಮುಖ, 11 ರಕ್ತಭುಜಗಳು, 4 ಆಯುಧಗಳು, ರಕ್ತಪುಷ್ಪ, ಗಂಧಭೂಷಣ, ರಕ್ತ ತುಂಬಿದ ಪಾತ್ರೆ, ರಕ್ತನಯನ, 3 ಮುಖಗಳಿಂದ ಭೀಷಣವಾಗಿರುವ ರಕ್ತ ಮಾಂಸಾದಿಗಳಿಂದ ರಕ್ತಮಯಳಾದ ಚಾಮುಂಡಿಯನ್ನೇ ಧ್ಯಾನಿಸಿರಿ. ದೀರ್ಘವಾದ ತೋಳುಗಳು, ದೀರ್ಘ ದೇಹ, ವಿಶಾಲವಾದ ನೇತ್ರಗಳು, ಕಲಶದಂತಿರುವ ಕುಚಗಳು, ಅಮೋಘ ಕಾಂತಿಯ ರಕ್ತಭೂಷಣ, ಅಮೋಘವಾದ ಪರಿಮಳಗಳಿಂದ ಕೂಡಿದ ಖಡ್ಗ ಚಾಪಗಳನ್ನು ಧರಿಸಿ ಭಕ್ತರನ್ನು ಅಪಾರವಾದ ಕರುಣೆಯಿಂದ ನೋಡುತ್ತಿರುವ ಸುವಿಶಾಲಾಕ್ಷಿಯಾದ ದೇವಿಯನ್ನು ಧ್ಯಾನಿಸಿ. ಶಾಖಾದಿಗಳಲ್ಲಿ ಬಹಳ ಪ್ರೀತಳಾದವಳು, ಮೃಷ್ಟಾನ್ನ ಪುಷ್ಪ ಫಲಪುಷ್ಪಗಳನ್ನು ಇಚ್ಛಿಸುವವಳು, ಅನೇಕ ಭೂಷಣಗಳಿಂದ ಕೂಡಿ ಚತುರ್ಭುಜಳಾಗಿ ಏಕಮುಖ ಶ್ವೇತವರ್ಣ ಸ್ತನಗಳೆರಡರಿಂದ ಶೋಭಿತಳಾದ ಈಕೆಯನ್ನು ನೆನೆದವಳನೇ ಧನಧಾನ್ಯಗಳು ಹೆಚ್ಚಾಗುವಂತಹ ಸುಂದರಳಾದ ಶಾಕಾಂಬರಿಯನ್ನು ಧ್ಯಾನಿಸಿರಿ. ಕೋಪದಿಂದ ಉರಿದೆದ್ದ ನೇತ್ರಗಳ, ಹಿರಿದ ಕತ್ತಿ ಹಿಡಿದ 4 ಭುಜಗಳ, ಧನು, ಶರ, ತ್ರಿಶೂಲ ಹಿಡಿದ ಅಸುರರ ರಕ್ತವನ್ನು ಪಾತ್ರೆಯಲ್ಲಿ ತುಂಬಿ ಅದನ್ನು ಕೈಲಿ ಹಿಡಿದಿರುವ, ರಾಕ್ಷಸರ ಮಾಂಸವನ್ನು ರುಚಿ ನೋಡಿ ಕ್ರೋಧದಿಂದ ತಿನ್ನುವ, ಪೀತ ಮತ್ತು ಅರುಣವರ್ಣದ ದುರ್ಗೆಯ ಮೂರ್ತಿಯನ್ನೇ ಧ್ಯಾನಿಸಿರಿ. ವಿಶಾಲ ನಯನಗಳು, ದಯೆಯಿಂದ ಕೂಡಿದ ಮುಖ, ಜ್ಯೋತಿರ್ಮಯವಾದ ರತ್ನಾಭರಣ ಭೂಷಿತಳಾದ ನೀಲವರ್ಣದ ಸೌಂದರ್ಯಪೂರ್ಣಳಾದ ಕತ್ತಿ, ಗದೆ, ಬಿಲ್ಲು, ಬಾಣಗಳನ್ನು ಧರಿಸಿ ನಸುನಗುತ್ತಿರುವ ಭೀಮಾದೇವಿಯನ್ನೇ ಧ್ಯಾನಿಸಿರಿ. ವಿಧ ವಿಧವಾದ ವರ್ಣಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದಿಂದ ಶೋಭಿತಳಾದ ಕಾಂತಿಮಯ ಕಿರೀಟವನ್ನು ಧರಿಸಿ ಸುಂದರವಾದ ಉಡುಗೆಗಳನ್ನು ತೊಟ್ಟಿರುವ ನಾನಾಭರಣ ಭೂಷಿತಳು, ವಾರುಣಿ ಪಾತ್ರಳು, ಸರ್ವಾಭರಣ ಭೂಷಿತಳು, ತ್ರಿನೇತ್ರದಿಂದ ಕೂಡಿದವಳು ಆದ ಭ್ರಮರಿ ಮೂರ್ತಿಯನ್ನು ಧ್ಯಾನಿಸಿರಿ. ಪ್ರೇತಾದಾಸನ, 5 ವಜ್ರಾಯುಧ, 10 ಶರ, ಶಾಂಗ್ರಿ, ಪಾಶ, ಅಂಕುಶ, ತ್ರಿನೇತ್ರಗಳು, ಸೋಹಂ ಎಂಬ ಮಂತ್ರವನ್ನು ಜಪಿಸುವ, ಪೀತಾಂಬರವನ್ನು ಹುಟ್ಟಿರುವ, ಚತುರ್ಭುಜಳಾದ ಸುಂದರವಾದ ಸ್ತನಗಳೆರಡರಿಂದ ಕೂಡಿ ತೆರೆದ ಪುಸ್ತಕವನ್ನು ಕೈಲಿ ಹಿಡಿದಿರುವ ಬಾಲ ತ್ರಿಪುರ ಸುಂದರಿಯನ್ನು ಧ್ಯಾನಿಸಿರಿ. ಕುಂಕುಮಾಂಗದ ಶಾಂಗ್ರಿ, ಶರ, ಪಾಶ, ಅಂಕುಶ, ತ್ರಿನೇತ್ರ, ಅಪರಿಮಿತವಾದ ಪುಷ್ಪಗಳಿಂದ ಕೂಡಿದ ತಲೆಯ ಕೂದಲು, ಸ್ತನವೆರಡು, ಹೇಮಾಂಬರಿ, ಹಣೆಯಲ್ಲಿ ತಿಲಕ, ಅಸಂಖ್ಯ ಸೂರ್ಯ ತೇಜಸ್ಸು, ನಿರಾತಂಕ ಬ್ರಹ್ಮ ತೇಜಸ್ಸು, ಚತುರ್ಭುಜಗಳಿಂದ ಜ್ವಾಜಲ್ಯಮಾನಳಾಗಿರುವ ತ್ರಿಪುರಾಂಬೆಯನ್ನು ಧ್ಯಾನಿಸಿರಿ. ಶುಭ್ರ ವರ್ಣದಿಂದ ಕೂಡಿದ ದೇಹ, ಹುಟ್ಟಿರುವ ಶುಭ್ರವಾದ ವಸ್ತ್ರ, 4 ಬಾಹುಗಳು, ಶುಭ್ರ ಪುಷ್ಪಗಳಂತಿರುವ ತ್ರಿನೇತ್ರ, ಮುತ್ತಿನ ಹಾರ, ಕರಪಾತ್ರೆ, ಶುಭ್ರವಾದ ಅಂದುಗೆಯನ್ನು ಕಾಲಲ್ಲಿ ಧರಿಸಿರುವ, ಶುಭ್ರವಾದ ಪಾತ್ರೆಯಲ್ಲಿ ಅನ್ನವನ್ನು ಹಿಡಿದು ನಿಂತಿರುವ ಶುಭ್ರ ಮೂರ್ತಿಯಾದ ಅನ್ನಪೂರ್ಣೆಯನ್ನು ಪೂಜಿಸಿರಿ.
ಶ್ಯಾಮಲ ವರ್ಣದ ದೇಹ, ಚತುರ್ಭುಜ, ಕೋಮಲವಾದ ಶ್ವೇತವರ್ಣ, ಪುಷ್ಪ, ಶಾಂಗ್ರಿ, ಖಡ್ಗ, ಸ್ತನಗಳೆರಡೂ ಇರುವ ರೋಮಗಳಿಂದ ಸೂರ್ಯಕಾಂತಿ ಹೊರಬರುತ್ತಿರುವ ತಾಮರಸವನ್ನು ಮುಡಿದ ತ್ರಿನೇತ್ರವಾದ ಸುಂದರವಾದ ಭವಾನಿ ಮೂರ್ತಿಯನ್ನು ಧ್ಯಾನಿಸಿರಿ. ಕ್ರೂರ ದೃಷ್ಟಿಯಿಂದ ಕೂಡಿರುವ ತ್ರಿನೇತ್ರ, ಹಿರಿದ ಕತ್ತಿ, ವೀರಮಂಡಿ, 18 ಭುಜ, ಘೋರ ರಾಕ್ಷಸರ ರಕ್ತವನ್ನು ಕುಡಿಯುತ್ತಾ ಮಾಂಸವನ್ನು ತಿನ್ನುತ್ತಾ ಹಾರಾಡಿ ಕೂಗಾಡಿ ಹೂಂಕಾರ ಮಾಡುತ್ತಾ ಸುಂದರವಾದ ಸ್ತನವೆರಡರಿಂದ ಕೂಡಿ ಅಹಿತರನ್ನು ತೀರಿಸುತ್ತಲಿರುವ ಮಾರಿಯ ಮೂರ್ತಿಯನ್ನು ಧ್ಯಾನಿಸಿರಿ. ಕೈಲಿ ಹೆಣಗಳನ್ನು ಹಿಡಿದು ತಿನ್ನುತ್ತಾ ರಕ್ತವನ್ನು ಕುಡಿಯುತ್ತಾ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಶೂಲ ತ್ರಿನೇತ್ರಗಳಿಂದಲೂ ಉರಿಯನ್ನು ಉಗುಳುತ್ತಾ ಸ್ತನವೆರಡು ಆಡುತ್ತಿರಲು ಚತುರ್ಭುಜಗಳಿಂದಲೂ ಉರಿಯನ್ನು ಉಗುಳುತ್ತಾ ಚತುರ್ಭುಜಗಳಲ್ಲಿಯೂ ಖಡ್ಗವನ್ನು ಹಿಡಿದು ಕ್ರೋಧದಿಂದ ಹೊಳೆಯುತ್ತಿರುವ ಪ್ರೇತ ಚಾಮುಂಡಿಯನ್ನು ಧ್ಯಾನಿಸಿರಿ. ರುಂಡಮಾಲೆ, ಕಪ್ಪು ದೇಹ, ಕೈಯಲ್ಲಿ ಮಾಂಸ, ರಕ್ತವರ್ಣದ ವಸ್ತ್ರ, ಸುರಿಯುವ ರಕ್ತಪಾತ್ರೆ, ಕತ್ತರಿಸಿದ ಶಿರ ಹಿಡಿದು ಸ್ತನವೆರಡು, ಭಯಂಕರವಾದ 8 ಭುಜಗಳು, ತ್ರಿನೇತ್ರ, ಶರ, ಧನು, ಖಡ್ಗಗಳನ್ನು ಹಿಡಿದಿರುವ ಭಯಂಕರ ಮೂರ್ತಿಯಾದ ಭೈರವಿಯನ್ನು ಧ್ಯಾನಿಸಿರಿ. ಪೀತಾಂಬರವನ್ನುಟ್ಟು ದಯಾಕ್ಷಿಗಳಿಂದ ತ್ರಿನೇತ್ರಗಳಿಂದ ಕೂಡಿ ಮುಷ್ಟಿಯನ್ನು ಹಿಡಿದು ದಂಡೆಯನ್ನೊಡ್ಡುತ್ತಾ ಸ್ಪಷ್ಟವಾದ ಕಪ್ಪು ದೇಹದಿಂದ ಕೂಡಿ ಅಷ್ಟಭುಜದ ಮಲ್ಲರಿಗೆ ಪ್ರೀತಿಪಾತ್ರಳಾದ ಅಂಬೆಯನ್ನು ಧ್ಯಾನಿಸಿರಿ. ಮುತ್ತಿನ ಓಲೆ, ಮುತ್ತಿನ ವಡ್ಯಾಣ, ಮುತ್ತಿನ ಹಾರಗಳನ್ನು ಧರಿಸಿದ ಮುತ್ತಿನಂತಹ ತ್ರಿನೇತ್ರವಿರುವ ಮುತ್ತುಗಳಿಂದ ಅಲಂಕೃತ ಬೈತಲೆಯ 4 ಭುಜದ 3 ಲೋಕಗಳನ್ನು ಮೋಹಿಸುವ ಪುತ್ತಳಿಯಂತಿದ್ದು ಲಜ್ಜೆಯಿಂದ ಸುಂದರಳಾಗಿರುವ ಜಗನ್ಮೋಹಿನಿಯನ್ನು ಧ್ಯಾನಿಸಿರಿ. ಬಂಗಾರದ ಓಲೆ, ಕಂಚುಕ, ವಸ್ತ್ರ, ಒಡವೆ, ತೋಮರ, ಬತ್ತಳಿಕೆ, ಶಾಂಗ್ರಿ, 6 ಭುಜ, ಸುಂದರವಾದ 3 ನೇತ್ರಗಳು, ಕೋಮಲವಾದ 2 ಸ್ತನಗಳು, ಇವುಗಳಿಂದ ಶೋಭಿತವಾದ ಭಕ್ತರಿಗೆ ಪ್ರೀತಿ ಪಾತ್ರಳಾದ ಪದ್ಮಾವತಿಯನ್ನು ಧ್ಯಾನಿಸಿರಿ. ಅರ್ಧ ದೇಹವು ಶ್ಯಾಮಲವರ್ಣವಾಗಿಯೂ ಅರ್ಧ ಮುತ್ತಿನ ಬೊಟ್ಟುವಾಲ, ಅರ್ಧ ಹೇಮಾಂಬರ, ಶ್ರೀವತ್ಸಾಂಕಿತವು ಶಾಂಗ್ರಿಯಿಂದ ಕೂಡಿಯೂ ಇದ್ದು ಮಿಕ್ಕ ಅರ್ಧ ದೇಹವು ಶ್ವೇತವಾಗಿ ಭಸ್ಮಲೇಪಿತವಾಗಿ ತ್ರಿನೇತ್ರಗಳಲ್ಲಿಯೂ ಉರಿನೇತ್ರವು ಅರ್ಧವಾಗಿ ಆನೆ ಚರ್ಮವನ್ನು ಉಟ್ಟ ಪಿನಾಕ ಧರಿಸಿ ಅರ್ಧ ನಾರೀಶ್ವರನಾದ ಹರಿಹರರನ್ನು ಧ್ಯಾನಿಸಿರಿ. ಮುಗುಳ್ನಗೆಯಿಂದ ಕೂಡಿದ ಮುದ್ದಾದ ಮುಖ, ಅಂದವನ್ನು ಹೊರಸೂಸುವ ತ್ರಿನೇತ್ರಗಳು, 4 ಕರಗಳಿದ್ದು ಬ್ರಹ್ಮಾದ್ಯರಿಗೂ ಮೊಲೆಗೆ ಉಣಿಸುತ್ತಾ ನಿಗಮಗಳಿಗೂ ಪ್ರಾಚೀನವಾದ ಬ್ರಹ್ಮವಾಗಿ ಜಗಜಗಿಸುವ ಪೀತಾಂಬರವನ್ನು ಉಟ್ಟು ಮುತ್ತು ರತ್ನಾಭರಣಗಳಿಂದ ಭೂಷಿತಳಾದ ಜಗನ್ಮಾತೆಯಾದ ಅಂಬಾಮೂರ್ತಿಯನ್ನು ಧ್ಯಾನಿಸಿರಿ. ಹೀಗೆ ಮೂರ್ತಿಗಳಲ್ಲೆಲ್ಲವೂ ಗೌರಿಯಲ್ಲಿ ತೋರುಬರುತ್ತದೆ. ದೇವಿಯ ಮೂರ್ತಿಗಳು ಅನಂತವಾಗಿವೆ. ಅವುಗಳನ್ನೆಲ್ಲ ವರ್ಣಿಸುವವರು ಯಾರಿದ್ದಾರೆ? ಯಾವ ಮನುಷ್ಯನು ಇಂಥ ಮಹಿಮಾ ಸ್ವರೂಪಳಾದ ದೇವಿಯನ್ನು ಧ್ಯಾನಿಸುವನೋ ಅವನಿಗೆ ದೇವಿ ಇಷ್ಟಾರ್ಥಗಳನ್ನೆಲ್ಲ ಇತ್ತು ತನ್ನ ಭಕ್ತರಿಗೆ ಸೇವಕಳಾಗುತ್ತಾಳೆ. ತನ್ನ ಗುರುವಿನ ಸಂಪ್ರದಾಯವನ್ನು ಮೀರದೆ ತನ್ನ ಇಷ್ಟಮೂರ್ತಿ ಯಾವುದೋ, ತನಗೆ ಹೇಳಿದ ಮಂತ್ರ ಯಾವುದೋ, ಮೂರ್ತಿಯ ವರ್ಣ ಯಾವುದೋ ಅದನ್ನು ಅರಿತು ನಿತ್ಯವೂ ಅತ್ಯಂತ ಭಕ್ತಿಯಿಂದ ಧ್ಯಾನಿಸುವವರು ಸರ್ವಾಭೀಷ್ಟಗಳನ್ನು ದೇವಿಯಿಂದ ಪಡೆಯುತ್ತಾರೆ. ಶಿವೆಯ ಚರಿತ್ರೆ 3 ಭಾಗಗಳಾಗಿದೆ. ಘೋರ ರಕ್ಕಸರಾದ ಮಧುಕೈಟವರನ್ನು ಸಂಹರಿಸಿದ್ದು 1, ಮಹಿಷಾಸುರನ್ನು ಕೊಂದದ್ದು 2, ಶುಂಭ ನಿಶುಂಭರನ್ನು ಕೊಂದದ್ದು 3ನೇಯದು. ಹೀಗೆ ಆಕೆಯ ಚರಿತ್ರೆಗಳು 3 ಭಾಗಗಳಾಗಿವೆ. ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವುದಕ್ಕೆ ಮೊದಲು ದೇವಿಯ ಪುಣ್ಯಚರಿತ್ರೆಯನ್ನು ಮೊದಲ ಚರಿತ್ರೆಯಾದ ಮಧುಕೈಟಭರ ವಧೆ ವೃತ್ತಾಂತವನ್ನು ಓದಬೇಕು. ಸಾಧ್ಯವಾದರೆ 2ನೇದನ್ನು ಓದಬಹುದು. ಆನಂದದಿಂದ ನಿರ್ಮಲ ಚಿತ್ತನಾಗಿ ಪ್ರತಿನಿತ್ಯವೂ ಸಂಪೂರ್ಣವಾಗಿ ಓದುವವರೇ ಮಹಾಪುಣ್ಯವಂತರು. ಹೀಗೆ ಪರಮೇಶ್ವರನು ದೇವಿಯ ಸುಂದರವಾದ ಮಹಾತ್ಮೆಯನ್ನು ಹೇಳಲು ನಂದಿಯು ಆನಂದದಿಂದ ಮೈಮರೆತು ದೇವಿಗೆ ಕೈಮುಗಿದು ಸ್ತುತಿಯನ್ನು ಮಾಡಿ ಚಿದಾನಂದಾತ್ಮ ಗುರುವರನ್ನು ನೆನೆದನು. ಪಾರ್ವತಿ ಮಹಿಮೆ ಎಂಬ 14ನೇ ಅಧ್ಯಾಯವು ಮುಗಿಯಿತು. ಜೈ ಭಗವತಿ. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ.